ನಮ್ಮ ಜಿ ಟಿವಿ ಮಾಧ್ಯಮದ ಈ ಕಾರ್ಯಕ್ರಮಕ್ಕೆ ನಮ್ಮ ಧಿಕ್ಕಾರ. ಅವರು ಬಂದು ಕ್ಷಮೆ ಕೇಳಬೇಕು. ನೋಡಿ, ಆ ರಿಪೇರಿ ಅನ್ನೋ ಪದಾರ್ಥ ಅಲ್ಲಿ ಆ ಒಂದು ಪದ, ಆ ರಿಪೇರಿ ಅನ್ನೋ ಪದ ಅವತ್ತು ನಮ್ಮ ತಾಯಿ ಬಾಯಿನಲ್ಲಿ ಬಂತು. ಆಗ ಒಂದು ನಾನು ತಮಾಷೆನಲ್ಲಿ ಏನಪ್ಪಾ ಮೊದಲು ಇಷ್ಟೊಂದು ಸ್ಟ್ರಿಕ್ಟ್ ಆಗಿದ್ರಿ, ಇವತ್ತು ದಿವಸ ಹೆಗಲ ಮೇಲೆ ಕೈ ಹಾಕೊಂಡು ನಮ್ಮನ್ನ ಸ್ನೇಹಿತರಾಗಿ ನೋಡ್ಕೊತಾ ಇದೀರಾ, ಇವಾಗೆಲ್ಲ ಸಾಫ್ಟ್ ಆಗ್ಬಿಟ್ಟಿದಿರಲ್ಲ, ತುಂಬಾ ಖುಷಿ ಆಯ್ತು ಅಪ್ಪ ಅಂತಪ್ಪ. ಇದಕ್ಕೆ ಕಾರಣ ನಾನಲ್ಲ, ನಿಮ್ಮ ಅಮ್ಮ ಕಣೋ. ಚೆನ್ನಾಗಿ ಅವರು ದುಡ್ಡು ಇಸ್ಕೊಂಡು, ಅವ್ರ ದುಡ್ಡನ್ನ ಇಸ್ಕೊಂಡು, ಅವ್ರು ಊಟ ಮಾಡ್ಕೊಂಡು, ಅವ್ರ ಕೊಟ್ಟಿರೋ ಬಟ್ಟೆ ಹಾಕೊಂಡು, ಆ ಮೇಕಪ್ ನಲ್ಲಿ, ಆ ಲೈಟಿಂಗ್ ಅಲ್ಲಿ ಕೂತ್ಕೊಂಡು ಮಾತಾಡಕ್ ಗೊತ್ತಾಗುತ್ತೆ. ಆ ಸ್ಕ್ರಿಪ್ಟ್ ಬರ್ದಾಗ ಈಸ್ಕೊಂಡು ಒಂದ್ಸಲಿ ನೋಡ್ಬೇಕಲ್ವಾ ಸರ್ ಅವರು. ನ್ಯಾಯಾಲಯದಲ್ಲಿ ಕೂರೋರಲ್ವಾ ಸರ್ ಜಡ್ಜಸ್. ಅವ್ರು ಎಷ್ಟು ಕಷ್ಟಪಟ್ಟಿರ್ತಾರೆ, ಎಷ್ಟು ಓದಿರ್ತಾರೆ, ಎಷ್ಟೆಲ್ಲ ತಿಳ್ಕೊಂಡಿರ್ತಾರೆ. ಏನ್ ಸರ್ ಎಲ್ಲರೂ ಆ ಚೇರಲ್ಲಿ ಬಂದು ಕುತ್ಕೊಂಡ್ಬಿಟ್ಟು ನಾನು ಜಡ್ಜು ಅಂತ ಕುತ್ಕೋತಾರಲ್ಲ, ಆ ಹೆಸರನ್ನ ದಯವಿಟ್ಟು ದುರ್ಬಳಕೆ ಆಯ್ತಾ ಇದೆ ಅಂತ ನಮ್ಮೆಲ್ಲರ ಅನಿಸಿಕೆ. ನಾವು ಮೆಕ್ಯಾನಿಕ್ ವೃತ್ತಿ ಮಾಡ್ಕೊಂಡು ನಾವು ಯಾವತ್ತೂ ಗ್ರೀಸು ಆಯಿಲ್ ತಿನ್ಕೊಂಡು ಬೆಳೆದಿಲ್ಲ. ಇವತ್ತು ನನಗೂ ಇಬ್ಬರು ಮಕ್ಕಳು, ಒಬ್ಬ ಮಗಳು ನ್ಯಾಷನಲ್ ಪ್ಲೇಯರ್ ಯೋಗ, ನನ್ನ ಮಗ ಸ್ಟೇಟ್ ಪ್ಲೇಯರ್ ಯೋಗ. ನಾವು ಆ ರೀತಿ ಬೆಳೆಸಿದ್ದೀವಿ ಅಂದರೆ ನಾವು ಯಾವ ರೀತಿ ಕಷ್ಟಪಟ್ಟು ಬೆಳೆಸಿರ್ಬೇಕು ಅನ್ನೋದನ್ನು ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ಮತ್ತು ನಮಗೂ MBBS ಡಾಕ್ಟ್ರಿಗೂ ಏನು ವ್ಯತ್ಯಾಸ ಇಲ್ಲ. ಅವರು ಜೀವವಿರೋ ವಸ್ತುಗಳ ಜೊತೆ ಅವ್ರು ಆಟ ಆಡ್ತಾರೆ, ನಾವು ನಿರ್ಜೀವ ವಸ್ತುಗಳ ಜೊತೆ ಆಟ ಆಡ್ತೀವಿ. ಆದರೆ ಅವರು ಪೇಷಂಟ್ ಡೆತ್, ಆಪ್ರೇಷನ್ ಸಕ್ಸಸ್ ಪೇಷಂಟ್ ಡೆತ್ ಅಂದರೆ ಅಲ್ಲಿ ಹಣ ಕೊಟ್ಬಿಟ್ಟು ಎತ್ಕೊಂಡ್ಬರ್ಬೇಕು ಹೆಣನ. ನಾವು ಹಾಗಲ್ಲ, ನಿರ್ಜೀವ ವಸ್ತುನ ದುಡ್ಡು ತೊಗೊಂಡಿರ್ತೀವಿ, ರಿಪೇರಿ ಮಾಡಿ ಸ್ಟಾರ್ಟ್ ಮಾಡಿ ಗಾಡಿ ಕಳಿಸ್ಕೊಡ್ತೀವಿ. ಆದರೆ ನಾವು ಗ್ರೇಟ್. ನಮ್ಮನ್ನು ಅವಹೇಳನಕಾರಿಗೆ ಮುದ್ರಿಸಿರುವಂತಹ ನಮ್ಮ ಜಿ ಟಿವಿ ಮಾಧ್ಯಮದ ಈ ಕಾರ್ಯಕ್ರಮಕ್ಕೆ ನಮ್ಮ ಧಿಕ್ಕಾರ. ಅವರು ಬಂದು ಕ್ಷಮೆ ಕೇಳಬೇಕು. ಅದನ್ನು ಕೇಳಿಲ್ಲ ಅಂತಾರೆ, ನಾವು ಮುಂದಿನ ದಿನ ಇರ್ತಾರೆ. ನಾನು ನೋಡಿದ ಮೊದಲನೇ ಮೆಕ್ಯಾನಿಕ್ಕು ನಮ್ಮ ತಂದೆ ಸರ್. ನಮ್ಮ ತಂದೆನೇ ಮೆಕ್ಯಾನಿಕ್ಕು ಅಂತ ನಮ್ಗೆ ಗೊತ್ತಾಗಿದ್ದು ನಮಗೆ ಬುದ್ಧಿ ಬಂದ ಮೇಲೆ. ಹೇಗೆ ಅಂತ ಹೇಳಿದ್ರೆ, ಚಿಕ್ಕದ್ರಲ್ಲಿ ನಾವು ತುಂಬ ಸಣ್ಣ ಪುಟ್ಟ ತಪ್ಪುಗಳು ಮಾಡ್ತಾಯಿದ್ವಿ. ಆ ಟೈಮಲ್ಲಿ ನಮ್ಮ ತಾಯಿಯವ್ರು ಏನು ಮಾಡ್ತಾಯಿದ್ರು, ನೀವು ನನ್ನ ಮಾತು ಕೇಳಲ್ಲ, ಇವರು ನಿಮ್ಮ ಅಪ್ಪ ಬರ್ತಾರೆ ಕೆಲಸ ಮುಗಿಸ್ಕೊಂಡು, ಅವರೇ ಸರಿ ನಿನಗೆ ರಿಪೇರಿ ಮಾಡೋಕ್ಕೆ ಅಂತ. ನೋಡಿ, ಆ ರಿಪೇರಿ ಅನ್ನೋ ಪದಾರ್ಥ ಅಲ್ಲಿ ಆ ಒಂದು ಪದ, ಆ ರಿಪೇರಿ ಅನ್ನೋ ಪದ ಅವತ್ತು ನಮ್ಮ ತಾಯಿ ಬಾಯಿನಲ್ಲಿ ಬಂತು. ಅವತ್ತಿಂದ ನಮ್ಗೆ ಶುರು ಆಯಿತು, ನಮ್ಮಪ್ಪ ರಿಪೇರಿ ಮಾಡ್ತಾರಪ್ಪ, ಅವರು ನಾವೆಲ್ಲ ತಪ್ಪು ಮಾಡ್ತಾಯಿದ್ದೀವಿ ಅಂತ. ಅವ್ರು ಬಂದು ಖಂಡಿತ ಅವ್ರು ಹೇಳಿದ್ದಕ್ಕೆ ಹೊಡೆದು ಬುದ್ಧಿ ಕಲಿಸಿ ನಮ್ಮನ್ನು ಒಂದು ಒಳ್ಳೆ ಸಮಾಜಕ್ಕೆ ಒಂದು ಒಳ್ಳೆ ಮಗನಾಗಿ ಬೆಳೆಸಬೇಕು ಅಂತ ಅವರು ಕೂಡ ಪ್ರಯತ್ನ ಪಟ್ಟರು. ಹಾಗೇ ನಡೀತಾ ಇರೋ ಟೈಮ್ನಲ್ಲಿ ಒಂದು ದಿನ ನಮ್ಮ ತಂದೆ ತುಂಬ ಸ್ಟ್ರಿಕ್ಟ್ ಆಗಿದ್ರಲ್ಲ, ಆ ತಂದೆಗೆ ಬರ್ತಾ ಬರ್ತಾ ಮಕ್ಕಳು ಬೆಳೀತಾ ಇದ್ದಂಗೆ ಸ್ನೇಹಿತರಾಗಿ ನೋಡ್ಕೊಳ್ಳೋಕೆ ಶುರು ಮಾಡಿದ್ರು. ಆಗ ಒಂದು ನಾನು ತಮಾಷೆನಲ್ಲಿ ಏನಪ್ಪ ಮೊದಲು ಇಷ್ಟೊಂದು ಸ್ಟ್ರಿಕ್ಟ್ ಆಗಿದ್ರಿ, ಇವತ್ತು ದಿವಸ ಹೆಗಲ ಮೇಲೆ ಕೈ ಹಾಕೊಂಡು ನಮ್ಮನ್ನು ಸ್ನೇಹಿತರಾಗಿ ನೋಡ್ಕೊತಾ ಇದ್ದೀರಾ, ಇವಾಗೆಲ್ಲ ಸಾಫ್ಟ್ ಆಗ್ಬಿಟ್ಟಿದಿರಲ್ಲ, ತುಂಬ ಖುಷಿ ಆಯಿತು ಅಪ್ಪ ಅಂತಪ್ಪ. ಇದಕ್ಕೆ ಕಾರಣ ನಾನಲ್ಲ, ನಿಮ್ಮ ಅಮ್ಮ ಕಣೋ. ನಾನು ಅಷ್ಟೊಂದಿದ್ದೆ, ನನ್ನಲ್ಲೂ ತುಂಬಾಗಳು ಚಟಗಳಿತ್ತು, ನಾನು ತಪ್ಪು ಮಾಡ್ತಾಯಿದ್ದೆ, ನನ್ನನ್ನು ಸರಿ ಮಾಡಿದ್ದು ನಿಮ್ಮ ಅಮ್ಮ ಅಪ್ಪ, ಅವಳು ಕೂಡ ಮೆಕ್ಯಾನಿಕ್ಕೆ ಅಂತ ಹೇಳಿದ್ರು ಅಲ್ವಾ ಸರ್. ನಾವು ನೋಡಿದ್ದು ಪ್ರತಿಯೊಬ್ಬರ ಮನೆಯಲ್ಲಿ ನಮ್ಮ ತಂದೆ ತಾಯಿಗಳೇ ಮೆಕ್ಯಾನಿಕ್ಕಾಗಿ ನಮ್ಮನ್ನು ಒಂದು ತಿದ್ದಿ ಬುದ್ಧಿ ಹೇಳಿ ಒಂದು ಸಮಾಜಕ್ಕೆ ಒಂದು ಒಳ್ಳೆ ಪ್ರಜೆಯನ್ನಾಗಿ ನಿಮ್ಮ ಮುಂದೆ ಇವತ್ತು ದಿವಸ ಕುಣಿಸಿದ್ದಾರೆ. ನಮ್ಮನ್ನು 4 ಮಾತಾಡೋಕ್ಕೆ, 4 ಜನಕ್ಕೆ ಬುದ್ಧಿ ಹೇಳೋಂಥ ಒಂದು ಶಕ್ತಿನ ತುಂಬಬೇಕಂದ್ರೆ ಪ್ರತಿಯೊಬ್ಬ ಮನುಷ್ಯನಿಗೂ ತಂದೆ ತಾಯಿನೇ ಮೆಕ್ಯಾನಿಕ್ಕು. ಇವತ್ತು ದಿವಸ ನನ್ನ ಮಕ್ಕಳು ಅಷ್ಟೇ ಸರ್. ನಾನು ಏನಾರ ಸಣ್ಣ ಪುಟ್ಟ ತಪ್ಪು ಮಾಡಿದರೆ ಸಂಜೆ ಮನೆಗೆ ಹೋದರೆ, ಅಪ್ಪ ವಿಷಯ ಗೊತ್ತಾಯಿತು, ಏನೋ ಆ ಥರ ಸಣ್ಣ ತಪ್ಪು ಮಾಡಿದ್ರಂತೆ, ಬೇಡಪ್ಪ ಅದು 4 ಜನಕ್ಕೆ ಅರ್ಟ್ ಆಗುತ್ತೆ, ಬೇಡಿ ಅದೊಂದು ಸ್ವಲ್ಪ ತಿದ್ಕೊಳ್ಳಿ ಅಂತ ಇವತ್ತು ನನ್ನ ಮಕ್ಕಳು ಮೆಕ್ಯಾನಿಕ್ ಆಗಿ ನನ್ನನ್ನು ತಿದ್ದುತ್ತಾ ಇದ್ದಾರೆ ಸರ್. ನಮ್ಮ ಕುಟುಂಬದಲ್ಲೇ ನಾವೆಲ್ಲ ಮೆಕ್ಯಾನಿಕ್ಸ್ ಇದ್ದೀವಿ. ಅಲ್ಲಿಗೆ ಯೋಚನೆ ಮಾಡಿ ಸರ್, ನಾವೆಲ್ಲ ಮೆಕ್ಯಾನಿಕ್ಕೇ ಸರ್. ಇವತ್ತೊಂದು ದಿವಸ ಹೆಮ್ಮೆಯಿಂದ ಹೇಳ್ಕೊತೀನಿ ಸರ್, ನಮ್ಮ ಪ್ರಾಬ್ಲಮ್ನ ಸಾಲ್ವ್ ಮಾಡೋದಕ್ಕೆ ಯಾರ ಮುಂದೆ ಬಂದಿದ್ದೀವಿ? ಮಾಧ್ಯಮ ಮಿತ್ರರು ನಿಮ್ಮ ಮುಂದೆ ಬಂದಿದ್ದೀವಿ. ನೀವು ಕೂಡ ನಮ್ಮ ಪಾಲೆ ಮೆಕ್ಯಾನಿಕ್ಕೇ ಅಲ್ವಾ ಸರ್. ಈ ಪ್ರಾಬ್ಲಮ ಸರಿ ಮಾಡೋದಕ್ಕೆ ನಾವು ನಿಮ್ಮ ಹತ್ರ ಬಂದಿದ್ದೀವಿ ಅಂದರೆ ನೀವು ಕೂಡ ಈ ಸಮಾಜಕ್ಕೆ ಆಗಿರೋ ಒಂದು ಜೀವನನ ಸರಿ ಮಾಡಿಸೋ ಪ್ರತಿಯೊಬ್ಬ ಮನುಷ್ಯನೂ ಮೆಕ್ಯಾನಿಕ್ಕೇ ಸರ್. ಎಲೆಕ್ಟ್ರಿಸಿಟಿಯಿಂದ ಹಿಡಿದು ದ್ವಿಚಕ್ರವರೆಗೂ ಇನ್ನು ಮುಂದಿನ ದಿನಗಳಲ್ಲಿ ಅವ್ರಿಗೆ ಕರೆಕ್ಟಾಗಿಯೇ ಕಳಿಸ್ಬೇಕು. ಅವ್ರು ಎಲೆಕ್ಟ್ರಿಸಿಟಿ ಏನಾರ ಒಂದು ಗಾಳಿ ಬೀಸೋ ಫ್ಯಾನ್ ಕಟ್ಟಾದರೂ ಅದನ್ನು ರಿಪೇರಿ ಮಾಡೋದು ಮೆಕ್ಯಾನಿಕ್ಕೇನೆ. ಒಂದು ಮನೇಲಿ ಫ್ರಿಡ್ಜ್ ಕೆಟ್ಟರು ರಿಪೇರಿ ಮಾಡೋದು ಮೆಕ್ಯಾನಿಕ್ಕೇನೆ. ಒಂದು ಮೊಬೈಲ್ ಸಣ್ಣದಾಗಿ ಪ್ರಾಬ್ಲಮ್ ಆದರೂ ಓಡೋಗಿದ್ದೇನೆ ಮೊಬೈಲ್ ಮೆಕ್ಯಾನಿಕ್ ಹತ್ರ ಚಕ್ಕಂತ ನಿಂತ್ಕೊತಾರೆ. ಆದರೆ ಇದೆಲ್ಲದಕ್ಕಿಂತ ಹೆಚ್ಚಾಗಿ ಇವತ್ತು ಯಾರ್ಯಾರು ಮಾತಾಡಿದ್ದಾರೆ ಸರ್, ಅವರು ಒಂದು ಕಾಲದಲ್ಲಿ ಮೆಕ್ಯಾನಿಕ್ ಹತ್ರ, ನಮ್ಮ ಹಿರಿಯ ಮೆಕ್ಯಾನಿಕ್ಗಳ ಹತ್ರ ಹೋಗಿ ಗೋಗರ್ದು ಹೇಳಿ ಸರ್. ಖಂಡಿತ ಸರ್, ಕ್ಷಮೆ ಯಾಚಿಸ್ಬೇಕು. ಹಾಗೂ ನಮ್ಮೆಲ್ಲ ಮೆಕ್ಯಾನಿಕ್ಸ್ಗಳಿಗೆ ಅಂದರೆ ದ್ವಿಚಕ್ರ ವಾಹನ ಅಂತ, ನಮ್ಮ ದ್ವಿಚಕ್ರ ವಾಹನನ ಒಂದು ಸ್ಯಾಂಪಲ್ ಆಗಿ ತೊಗೊಂಡು ಮಾಡಿದ್ದಾರೆ. ಆದರೆ ಮೆಕ್ಯಾನಿಕ್ಸ್ ಅನ್ನೋ ಪದ ಇದೆ ನೋಡಿ, ಅದು ನಿತ್ಯ ಅವರು ಕೂಡ ಮೆಕ್ಯಾನಿಕ್ಕೇ ಸರ್ ಜೀವನದಲ್ಲಿ. ಅದನ್ನು ಅವ್ರು ಮರ್ತಿದ್ದಾರೆ. ಆ ಹುಡುಗಿ ಮಾತಾಡೋ ಇದಕ್ಕೆ ಪ್ರೋತ್ಸಾಹ ಕೊಟ್ಟು ಸಿಳ್ಳೆ ಹೊಡೆದು ಚಪ್ಪಾಳೆ ಹೊಡೆದು ಬಜಾರ್ನ ಕೊಟ್ಟಿದ್ದಾರಲ್ಲ, ಆ ಒಂದು ಕ್ಷಣನ ಯೋಚನೆ ಮಾಡ್ಬೇಕು ಸರ್ ಇವತ್ತು ದಿವಸ. ಖಂಡಿತ ಸರ್. ಯಾಕೆಂದರೆ ಈಗ ಮೊನ್ನೆ ರಮೇಶ್ ಅವ್ರ ಹತ್ರ ಫೋನ್ ಮಾಡಿ ಮಾತಾಡಿದೆ ಸರ್. ನಾನು ಮಾತಾಡಿರೋದ್ರಿಂದ ಅವ್ರು ಒಂದೇ ಮಾತು ಹೇಳಿದ್ರು, ನೀವು ಚಾನಲ್ ಅವ್ರ ಹತ್ರ ಮಾತಾಡಿ ಅಂತಾರೆ. ನೋಡಿ, ಮೇಕೆ ಅದೇನು ಹೇಳ್ತಾರಲ್ಲ ಸರ್, ತಿನ್ಬಿಟ್ಟಿದ್ದೇನೆ ಮೇಕೆ ಬಾಯಿಗೆ ಒರೆಸ್ತು ಅಂತ, ಚಾನಲ್ನವ್ರ ಮೇಲೆ ಹೆಂಗೆ ತಾಗ್ತಾ ಇದ್ದಾನೆ ಅಪ್ಪ ಅಂದರೆ, ತಪ್ಪು ಮಾಡಿದ್ದು ಇವರು, ಹೋಗಿ ಮಾತಾಡಬೇಕಾಗಿರೋದು, ಕ್ಷಮೆ ಕೇಳಿಸ್ಕೋಬೇಕಾಗಿರೋದು ಚಾನಲ್ ಅವರಂತೆ.
ಹೆಂಗೆ ಸರ್ ಇದು ಚಾನಲ್ ಅವ್ರನ್ನ ತಗೊಂಡಿದ್ದಾನೆ ಬ್ಲೇಮ್ ಮಾಡ್ತಾ ಇದ್ದಾರೆ. ಅದಕ್ಕೆ ತುಂಬ ನೋವಾಯಿತು. ಅದಕ್ಕೋಸ್ಕರನೇ ನಾವು ಇವತ್ತಿನ ದಿವಸ ಈ ಒಂದು ಪತ್ರಿಕಾಗೋಷ್ಠಿನ ಕರೆದಿರೋದು. ಚೆನ್ನಾಗೇ ಅವರು ದುಡ್ಡು ಇಸ್ಕೊಂಡು ಅವ್ರ ದುಡ್ಡನ್ನ ಇಸ್ಕೊಂಡು ಅವ್ರು ಊಟ ಮಾಡಿಕೊಂಡು ಅವರ ಕೊಟ್ಟಿರೋ ಬಟ್ಟೆ ಹಾಕ್ಕೊಂಡು ಆ ಮೇಕಪ್ನಲ್ಲಿ ಆ ಲೈಟಿಂಗಲ್ಲಿ ಕೂತ್ಕೊಂಡು ಮಾತಾಡೋಕ್ಕೆ ಗೊತ್ತಾಗುತ್ತೆ. ಆ ಸ್ಕ್ರಿಪ್ಟ್ ಬರೆದಾಗ ಈಸ್ಕೊಂಡು ಒಂದ್ಸಲಿ ನೋಡಬೇಕಲ್ವ ಸರ್ ಅವರು. ಹೋಗ್ಲಿ ಮಾತಾಡ್ಬೇಕಾರೆ ಇರಿ ನೀವು ಮಾಡ್ತಾರೋ ಸ್ಕ್ರಿಪ್ಟ್ ಇದು ತಪ್ಪಿದು, ಇದರಿಂದ ಇಂಥ ಸಮುದಾಯಕ್ಕೆ ಇಂಥ ಜನಗಳಿಗೆ ತೊಂದರೆ ಆಗುತ್ತೆ ಅಂತ ಯೋಚನೆ ಮಾಡಬೇಕಲ್ವ ಸರ್. ನಾವು ಮಾತಾಡೋಕ್ಕೆ ಶುರು ಮಾಡಿದ್ರೆ ಅವ್ರಗಳ ಬಗ್ಗೆ ತುಂಬಾ ಮಾತಾಡ್ಬಿಡ್ಬೋದು ಸರ್. ನಮ್ಮ ಉದ್ದೇಶ ಏನಂದರೆ ಯಾರ ಮನಸ್ಸು ನೋವಾಗಬಾರ್ದು ಸರ್. ಒಬ್ಬ ಮನುಷ್ಯ ಇನ್ನೊಬ್ಬ ಮನುಷ್ಯನಿಗೆ ನೋವು ಮಾಡೋ ರೈಟ್ಸು ಯಾರಿಗೂ ಇಲ್ಲ ಸರ್, ಅಲ್ವಾ ಸರ್. ದಯವಿಟ್ಟು ಸಾಧ್ಯವಾದರೆ ಇನ್ನೊಬ್ಬನ ಹೊಗಳಬೇಕೇ ಹೊರತು ಅವನ್ನ ತಿದ್ದಿ ಬುದ್ಧಿ ಹೇಳಬೇಕೇ ಹೊರತು ಅವನು ಅವಮಾನಿಸೋದು ತಪ್ಪು ಅಂತ ನಮ್ಗನ್ಸಿದೆ. ಈ ಒಂದು ಇದನ್ನು ದಯವಿಟ್ಟು ಎಲ್ರಿಗೂ ತಿಳಿಸಿ. ನೀವು ಕೂಡ ಸರ್ ಎಲ್ಲ ಕಡೆ ಸರ್ ಇದು ಏನಾಗಿದೆ ಅಂತ ಹೇಳಿದ್ರೆ ಆಂಧ್ರ, ತಮಿಳ್ನಾಡು, ಕರ್ನಾಟಕ ಎಲ್ಲ ಕಡೆ ಒಂದೊಂದು ತಾಲೂಕಿನಲ್ಲೂ ಕಂಪ್ಲೇಂಟ್ ಆಗಿದೆ ಸರ್. ಒಂದೊಂದು ತಾಲೂಕಿನಲ್ಲೂ ಸ್ಟೇಷನ್ಗೆ ಆಗಿದೆ ಸರ್. ಮೈಸೂರಿಗೂ ಆಗಿದೆ ಸರ್. ಇಲ್ಲಿ ಕಮಿಷನರ್ ಆಫೀಸ್ಗೆ ಮನವಿ ಲೆಟ್ರ್ ಕೊಟ್ಟಿದ್ದಾರೆ ಸರ್. ಕಾಪಿ ನಮ್ಮ ಸ್ನೇಹಿತರ ಹತ್ರ ಇದೆ, ಕೊಡಬೇಕು. ಇಲ್ಲ ನಮ್ಮ ಸ್ನೇಹಿತರು ಕೊಟ್ಟಿದ್ದಾರೆ ಸರ್. ಎಲ್ಲ ಕಡೆಯೂ ನಮ್ಮ ಸಂಘ ಸಂಸ್ಥೆಗಳಿದ್ದಾವೆ ಸರ್. ಎಲ್ಲ ಕಡೆಯೂ ಕೊಟ್ಟಿದ್ದಾರೆ ಸರ್. ಎಲ್ಲ ಕಡೆ ಈವನ್ ತಮಿಳ್ನಾಡಲ್ಲೂ ಕೂಡ ನಡೀತಾ ಇದೆ. ಯೂಟ್ಯೂಬಲ್ಲಿ ಒಂದ್ಸಲಿ ನೋಡಿದ್ರೆ ಸರ್ ಎಲ್ಲ ಗೊತ್ತಾಗುತ್ತೆ. ಬೇಕಾದ್ರೆ ನಾವು ಕಾಪಿಗಳು ನಿಮ್ಗೆ ಕಳಿಸ್ಕೊಡ್ತೀವಿ. ಎಲ್ಲ ಕಡೆ ನಮ್ಮ ಮೈಸೂರಲ್ಲೂ ಕೂಡ ಎಲ್ಲ ತಾಲೂಕಿನಲ್ಲೂ ಕೊಟ್ಟಿದ್ದಾರೆ. ನಮ್ಮ ಎಲ್ಲ ಜಿಲ್ಲೆಗಳನ್ನು ನಮ್ಮ ಕರ್ನಾಟಕದಲ್ಲಿ ಈ ಥರ ಹೋರಾಟ ಶುರುವಾಗಿದೆ ಸರ್. ಇದು ಒಂದು ಈ ಹತ್ತಿರದಲ್ಲೇ ಇದಕ್ಕೆ ಏನಾರು ಒಂದು ಪರಿಹಾರ ಸಿಗಲಿಲ್ಲ ಅಂದರೆ ಖಂಡಿತ ನಾವು, ಏಕೆಂದರೆ ಆ ಹೆಣ್ಮಗುಗೆ ಸ್ಕ್ರಿಪ್ಟ್ ಬರ್ಕೊಟ್ಟಿದ್ಯಾರು, ಆ ಸ್ಕ್ರಿಪ್ಟ್ ಬರ್ಕೊಟ್ಟಾಗ ಡೈರೆಕ್ಟ್ರು ಅದನ್ನು ಹೇಳ್ಕೊಟ್ಟಿರ್ತಾನೆ ಸರ್. ಸ್ಕ್ರಿಪ್ಟ್ ರೈಟ್ರು ಸ್ಕ್ರಿಪ್ಟ್ ಬರ್ಕೊಟ್ರೆ ಡೈರೆಕ್ಟ್ರು ಹುಡುಗಿಗೆ ಒಂದು ಡೈರೆಕ್ಷನ್ ಮಾಡಿರ್ತಾನೆ. ಈ ಥರ ಡೈಲಾಗ್ ಹೊಡಿಬೇಕಮ್ಮ, ನೀನು ಈ ರೀತಿ ಒಂದು ಡೆಲಿವರಿ ಕೊಡಬೇಕು ಸ್ಟೇಜ್ ಮೇಲೆ ಅಂತ. ಆ ಪಾಪ ಹೆಣ್ಮಗು ಆಸೆ, ತಾನು ಸೆಲೆಕ್ಟ್ ಆಗಬೇಕು, ಒಂದು ಕಲಾವಿದೆ ಆಗಬೇಕು ಅನ್ನೋ ಆಸೆಯಲ್ಲಿ ಬಂದಿದ್ದೇನೆ, ಸ್ಟೇಜ್ ಮೇಲೆ ಮಾತಾಡ್ಬಿಡ್ತು ಸರ್. ಆದರೆ ಕೂತ್ಕೊಂಡಿದ್ದಾರಲ್ಲ ಸರ್, ಕೂತ್ಕೊಂಡಿದ್ದೇನೆ ಏನೋ ಹೇಳ್ತಾರಲ್ಲ ಸರ್ ಇದೊಂದು ವಿಷಯದಲ್ಲಿ ನನಗೆ ಬೇಜಾರು ಮಾಡ್ಕೋಬೇಡಿ, ಇದೊಂದು ಇಂಪಾರ್ಟೆಂಟು, ನನಗೆ ನೋವಾಗಿದ್ದು ಹೇಳ್ತಾ ಇದ್ದೀನಿ. ಜಡ್ಜಸ್ ಅಂತ ಕೂರ್ತಾ ಇದ್ದಾರಲ್ಲ ಸರ್, ನ್ಯಾಯಾಲಯದಲ್ಲಿ ಕೂರೋರಲ್ವ ಸರ್ ಜಡ್ಜಸ್ಸು. ಅವ್ರು ಎಷ್ಟು ಕಷ್ಟಪಟ್ಟಿರ್ತಾರೆ, ಎಷ್ಟು ಓದಿರ್ತಾರೆ, ಎಷ್ಟೆಲ್ಲ ತಿಳ್ಕೊಂಡಿರ್ತಾರೆ. ಏನು ಸರ್ ಎಲ್ಲರೂ ಆ ಚೇರಲ್ಲಿ ಬಂದು ಕೂತ್ಕೊಂಡ್ಬಿಟ್ಟು ನಾನು ಜಡ್ಜು ಅಂತ ಕೂತ್ಕೋತಾರಲ್ಲ, ಆ ಹೆಸರನ್ನ ದಯವಿಟ್ಟು ದುರ್ಬಳಕೆ ಆಯ್ತಾ ಇದೆ ಅಂತ ನಮ್ಮೆಲ್ಲರ ಅನಿಸಿಕೆ ಸರ್. ನಮ್ಮ ಮೆಕ್ಯಾನಿಕ್ಸ್ದು ದಯವಿಟ್ಟು ಆ ಪದಾನ ದಯವಿಟ್ಟು ತೆಗೀರಿ ಅಂತ ಹೇಳಿ ಸರ್. ಏನು ಸರ್ ಜಡ್ಜಸ್ಗಳಿಗೆ ಒಂದು ಬೆಲೆ ಇಲ್ವಾ ಸರ್? ನ್ಯಾಯಮೂರ್ತಿಗಳಲ್ವಾ ಸರ್ ಅವರು, ನ್ಯಾಯ ಕೊಡಿಸೋರಲ್ವಾ ಸರ್? ಖಂಡಿತ ಅದಕ್ಕೆ ಬೇರೆ ಹೆಸರು ಇಟ್ಕೊಳ್ಳಿ ಸರ್. ಯಾವುದೇ ಕಾರಣಕ್ಕೂ ಯಾವುದೇ ವಾಹಿನಿಯಲ್ಲೂ ಆ ಜಡ್ಜನ ಪದಾನ ಬೇಡ ಸರ್. ಈಗ ನೋಡಿ, ಈಗ ತಪ್ಪು ಮಾಡಿದ್ದಾರೆ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.